ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದ್ರೆ ಸಮಸ್ಯೆ ಅರ್ಥವಾಗಲ್ಲ. ಸಿಎಂ ವೈಮಾನಿಕ ಸಮೀಕ್ಷೆಗೆ ವಿಜಯಪುರ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯ ದೃಶ್ಯಗಳನ್ನ ನೋಡಿದ್ವಿ. ಆದ್ರೆ ಅಲ್ಲಿನ ರೈತರು ಹೇಳ್ತಾ ಇರೋದು, ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದ್ರೆ ಸಮಸ್ಯೆ ಅರ್ಥವಾಗೋದಿಲ್ಲ. ಇಂಡಿ ಆಲಮೇಲ ತಾಲೂಕಿನ ರೈತರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಪ್ರವಾಹ ಕಾಣಿಸುತ್ತೆ, ಕಷ್ಟ ಅರ್ಥ ಆಗೋದಿಲ್ಲ. ಅಲ್ಲಿನ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹೌದು, ಇದುವರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಮುಖಾಂತರವಾಗಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು. ಆದ್ರೆ ಅದು ಹೆಲಿಕಾಪ್ಟರ್ನಿಂದ ಅರ್ಥ ಆಗುವಂತ ಸಮಸ್ಯೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೇಲೆ ಮಳೆ ಕೆಳಗಡೆ ಹೊಳೆ ಎಂಬಂತಾಗಿದೆ ಇಲ್ಲಿಯ ರೈತರ ಪರಿಸ್ಥಿತಿ. ಭೀಮಾ ತೀರದ ಏನು ಪ್ರವಾಹಕ್ಕೆ ಇಡೀ ರೈತ ಕುಲದ ಬದುಕೆ ಬರ್ಬಾದಾಗಿದೆ. ಸದ್ಯ ನಾವು ಇಂಡಿ ತಾಲೂಕಿನ ಭೀಮಾ ಪ್ರವಾಹದ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ನೋಡಬಹುದು, ಒಂದು ಜಮೀನಲ್ಲಿ ಇದ್ದೀವಿ. ಇದು ಹತ್ತಿ ಬೆಳೆ ಬೆಳೆದಂತಹ ಜಮೀನು. ಪ್ರತಿಯೊಂದು ಎಕರೆಗೆ 25,000 ರಿಂದ 30,000 ರೂಪಾಯಿ ಖರ್ಚು ಮಾಡಿ ಹತ್ತಿ ಬೆಳೆಯನ್ನು ಬೆಳೆಯಲಾಗಿದೆ. ಆದರೆ ಪ್ರವಾಹದ ನೀರು ಒತ್ತರಿಸಿ ಬಂದ ಕಾರಣ ಇಡೀ ಬೆಳೆ ಪ್ರವಾಹಕ್ಕೆ ಅಪೋಷಣವಾಗಿದೆ. ಫಸಲು ಬಿಟ್ಟಂತ ಕಾಯಿ ಇದು ಮುಂದೆ ಹತ್ತಿಯನ್ನ ಇದರಿಂದ ನಾವು ತೆಗೆದುಕೊಳ್ಳಕ್ಕಾಗಲ್ಲ, ಹಾಗೆ ಇದು ಹಾಳಾಗಿ ಹೋಗುತ್ತೆ. ಪ್ರವಾಹವೇ ಇದಕ್ಕೆ ಪ್ರಮುಖ ಕಾರಣ ಅನ್ನೋ ಆತಂಕವನ್ನ ಇವರು ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಇದ್ರ ಜೊತೆಗೆ ಕೇವಲ ಹತ್ತಿ ಬೆಳೆ ಅಷ್ಟೇ ಅಲ್ಲ, ಈರುಳ್ಳಿ ಸಂಪೂರ್ಣ ನಾಶವಾಗಿದೆ. ತೊಗರಿ, ಹೆಸರು, ಶೇಂಗಾ, ಉದ್ದು ಸೇರಿದಂತೆ ಸೂರ್ಯಕಾಂತಿ, ಮೆಕ್ಕೆಜೋಳ ಇರ್ಬೋದು, ಎಲ್ಲವೂ ಈ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿದೆ. ನೀರಲ್ಲಿ ನಿಂತ ಕಾರಣ ಕೊಳೆತು ಹೋಗಿದೆ. ಹೀಗಾಗಿ ನಮಗೆ ಯಾವುದೇ ರೀತಿಯ ಫಸಲು ಬರಲ್ಲ. ಮುಂದಿನ ಫಸಲು ಮಾಡೋಕ್ಕೂ ಇದು ಅಸಾಧ್ಯದ ಮಾತು. ಹೀಗೆ ಸಾಲ ಸೋಲಿ ಮಾಡಿ ಬೆಳೆದಂಥ ನಮಗೆ ಪ್ರವಾಹ ಬರೆಯನ್ನ ಹಾಕ್ತಾ ಇದೆ. ಪ್ರತಿ ವರ್ಷ ಇದೇ ಗೋಳಾಗಿದೆ ಎಂಬ ಆತಂಕವನ್ನ ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಸದ್ಯ ನಾವು ಇಲ್ಲಿ ಇರ್ತಕ್ಕಂಥ ರೈತರ ಜೊತೆ ನಾವು ಮಾತಾಡ್ತೀವಿ. ಏನಂತಂದ್ರೆ, ಎಷ್ಟೆಲ್ಲ ಖರ್ಚು ಮಾಡಿದ್ರು, ಯಾವೆಲ್ಲ ಬೆಳೆಗಳು ಹಾಳಾಗಿದ್ವಿ ಅನ್ನೋದನ್ನ ಇಲ್ಲೊಬ್ರು ರೈತರಿದ್ದಾರೆ, ಇವ್ರನ್ನ ಮಾತಾಡಿಸ್ತೀವಿ. ಏನೆಲ್ಲ ಪ್ರವಾಹದಿಂದ ಬೆಳೆಗಳು ಹಾಳಾಗಿದ್ದಾವೆ? ಈಗ ಹತ್ತಿ, ತೊಗರಿ ಎಲ್ಲ 5 ಎಕರೆ 10 ಎಕರೆ ಜಮೀನ್ದವರು ಎಲ್ಲರೂ ಹಾನಿ ಆಗ್ಯದ್ರಿ. ಈಗ ಒಂದು ಉಳ್ಳಾಗಡ್ಡಿ ಏನೋ 12 ಥರ ಬೆಳೆ ಆಗ್ಯಾವ್ರಿ. ಒಂದೊಂದು ಎಕರೆ ಬೆಳೆ ಬೆಳೆಯೋಕೆ ನೀವು ಎಷ್ಟೆಲ್ಲ ಖರ್ಚು ಮಾಡಿದ್ರಿ? ನನ್ನ ಬೆಳೆಗೆ ಏನು 20,000 30,000 ಅವರು ಏನೋ ಎತ್ತಿದ ಮೇಲೆ ಆಗ್ಯದ್ರಿ ಸರ. ಹಿಂಗೆ ಆಗಿಸಿಂದ ಅವೆಲ್ಲ ನೆಲ ಹಿಡಿದು ಕೂತಾವ್ರಿ ಮಂದಿ. ಎಲ್ಲ ಭಾಳ ತ್ರಾಸ ಅದ ರೀ. ನೋಡ್ರಿ, ದಯಮಾಡಿ ಇದು ಮಾಡ್ರಿ. ಸಿಎಂ ಸಾಹೇಬರಿಗೆ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳುವಂತ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೇರವಾಗಿ ನಮ್ಮ ಭೀಮಾ ನದಿಯ ದಂಡೆಯಲ್ಲಿ ಬಂದು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ, ರೈತರ ಗೋಳು ಕಣ್ಣೀರಿನಲ್ಲಿ ಇವತ್ತು ಕೈ ತೊಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ಭೀಮೆಯ ದಡದಲ್ಲಿ ಇರ್ತಕ್ಕಂಥ ರೈತರನ್ನ ಕಾಪಾಡ್ರಿ, ರೈತರಿಗೆ ಒಳ್ಳೆಯ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಾವು ಹೆಲಿಕಾಪ್ಟರ್ ಮುಖಾಂತರ ಸಮೀಕ್ಷೆಯನ್ನ ಮಾಡಿದ್ರೆ ಗೊತ್ತಾಗುದಿಲ್ಲ. ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆ ಯಾವ ರೀತಿ ನಷ್ಟ ಆಗಿದೆ ಅಂತಕ್ಕಂಥದ್ದು ತಾವು ಕಣ್ಣಿದ್ರೆ ನೋಡಿದ್ರೆ ಮಾತ್ರ ಗೊತ್ತಾಗೋದು. ತಾವು ಬಂದು ರೈತರ ಹತ್ತಿರ ಬಂದು ರೈತರ ಸಮಸ್ಯೆಯನ್ನ ನೋಡಿ, ತಾವು ರೈತರ ಕುಟುಂಬದಿಂದ ಬಂದವರಿದ್ದೀರಿ, ರೈತರ ಸಮಸ್ಯೆ ಏನಿದೆ, ಇವತ್ತು ಬೆಳೆಯನ್ನ ನಂಬಿಕೊಂಡಿರ್ತಕ್ಕಂಥ ರೈತ ಬೀದಿ ಪಾಲಾಗಿದ್ದಾನೆ. ಆದ್ದರಿಂದ ರೈತನಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಒದಗಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ಇದು ಈ ರೈತರ ಮತ್ತು ಕೇವಲ ವೈಮಾನಿಕ ಪರೀಕ್ಷೆ ಅಷ್ಟೇ ಅಲ್ಲ, ಸ್ವತಃ ಇಲ್ಲಿ ಸಚಿವರೊಂದಿಗೆ ತಾವು ಆಗಮಿಸಿ ನಮ್ಮ ಕಷ್ಟಗಳನ್ನ, ಇಲ್ಲಿ ಪ್ರವಾಹ ಪರಿಸ್ಥಿತಿಯನ್ನ ಸ್ವತಃ ನೋಡ್ಬೇಕೆನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ಪ್ರವಾಹ ಪೀಡಿತರಿಗೆ ಒಂದೇ ರೀತಿಯಲ್ಲಿ ಪರಿಹಾರವನ್ನ ನೀಡಬೇಕೆನ್ನೋ ಒಂದು ಮನವಿಯನ್ನು ಕೂಡ ಈ ಭಾಗದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.